ಹುಕ್ಕಾ ಪಾಟ್ ಅನ್ನ ವಾಪಸ್ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಪೆಡ್ಲರ್ಸ್ ಲಾಕ್ ಆಗಿದ್ದಾರೆ. ಪೊಲೀಸರು ಕೆಡವಿದ್ದಾರೆ. ಪೊಲೀಸರು ಫಾಲೋ ಮಾಡ್ಕೊಂಡು ಹೋದ್ರು. ಹಾಗೆ ರಿಪಬ್ಲಿಕ್ ಕ್ಯಾಮೆರಾ ಕೂಡ ಫಾಲೋ ಮಾಡ್ಕೊಂಡು ಹೋಯ್ತು. ಪೆಡ್ಲರ್ಸ್ ಯಾರು ಅನ್ನೋ ಪ್ರಶ್ನೆ. ಹುಕ್ಕಾ ಪಾಟ್ ಅನ್ನ ಬಾಡಿಗೆ ಕೊಟ್ಟಂತವ್ರು ಯಾರು? ಹಾಗಾದ್ರೆ ಇಂಥದ್ದೊಂದು ದಂಧೆಯನ್ನ ನಡೆಸ್ತಾ ಇರೋರು ಯಾರು ಅನ್ನೋ ಪ್ರಶ್ನೆ ಇತ್ತು. ಈ ಪಾಟ್ ಅನ್ನ ಕೊಡ್ತಾ ಇದ್ದಿದ್ಯಾರು? ಅದು ಬಾಡಿಗೆಗೆ. ಬೆಂಗಳೂರಲ್ಲಿ ಎಲ್ಲೂ ಕೂಡ ಹುಕ್ಕಾ ಮಾರಾಟ ಮಾಡುವಂತಿಲ್ಲ. ಆದ್ರೆ ಆನ್ಲೈನ್ನಲ್ಲಿ ತರಿಸ್ಕೊಳ್ತಾ ಇರುವಂತ ಇವರು ಹುಕ್ಕಾ ಪಾಟ್ಗಳನ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹುಕ್ಕಾ ಪಾಟ್ಗಳನ್ನ ಕೂಡ ಬಾಡಿಗೆಗೆ ಕೊಡುವಂತ ಪೆಡ್ಲರ್ಸ್ ಇದ್ದಾರೆ. ಅವರು ಕೂಡ ಸಿಕ್ಕಿಬಿದ್ದಿದ್ದಾರೆ. ಒಂದು 20 ಮಾಡು. ಎಸ್, ಈಗ ಈ ಹಿಂದೆ ನಾವು ಮೆಗಾ ಡ್ರಗ್ ಹಂಟ್ ಆಪರೇಷನ್ ನ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ನಮಗೆ ಓರ್ವ ರ್ಯಾಪಿಡೋ ಮಾಹಿತಿದಾರ ಅಂದ್ರೆ ಮಾಹಿತಿಯನ್ನು ಕೊಡ್ತಾರ. ಅವರು ನಮಗೆ ರ್ಯಾಪಿಡೋ ಯುವಕ ಮಾಹಿತಿಯನ್ನು ಕೊಡ್ತಾನೆ. ಈ ರೀತಿಯಾಗಿ ಹುಕ್ಕಾ ಪಾಟ್ ಗಳನ್ನ ಆರ್ಡರ್ ಮಾಡಿದ್ದಾರೆ ಸರ್, ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಪೊಲೀಸ್ನವರಿಗೆ ನಾನು ಸಂಪರ್ಕ ಮಾಡ್ಬೇಕಂತ ಹೇಳ್ತಾನೆ. ಬೆಂಗಳೂರು ಪೊಲೀಸ್, ಅದರಲ್ಲೂ ಕೂಡ ಕೋರಮಂಗಲ ಲಿಮಿಟ್ಸ್ ನ ಪೊಲೀಸ್ ಈಗಾಗಲೇ ಅದನ್ನ ಫಾಲೋ ಮಾಡ್ತಾ ಇರುವಂತದ್ದು ತಾವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಈ ಹಿಂದೆ ನಾವು ಯಾವ ಲೊಕೇಶನ್ ಇಂದ ಆತ ಅದನ್ನ ಪಿಕ್ ಮಾಡ್ದ ಅಲ್ಲಿಂದ ನಾವು ತೆಗೆದುಕೊಂಡು ಹೋಗ್ತಾ ಇದ್ವಿ. ಮಧ್ಯದಾರಿಯಲ್ಲಿ ನಾವು ಅವರನ್ನ ಫಾಲೋ ಮಾಡ್ತಾ ಇದ್ವಿ. ಜೊತೆಗೆ ಪೊಲೀಸರಿಗೂ ಕೂಡ ನಾವು ಆ ಒಂದು ಮಾಹಿತಿಯನ್ನ ತಲುಪಿಸುವಂತ ಕೆಲಸವನ್ನ ಮಾಡಿದ್ವಿ. ಆ ಯುವಕ ಕೂಡ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟ. ಸದ್ಯ ಕೋರಮಂಗಲ ಪೊಲೀಸರು ಅದು ಎಲ್ಲಿ ಅಂದ್ರೆ ಡೆಲಿವರಿ ಕೊಡಬೇಕಾಗಿತ್ತು ಅಲ್ಲಿ ಮಫ್ತಿಯಲ್ಲಿರುವಂತದ್ದು. ಅದರ ಜೊತೆಗೆ ಓರ್ವ PSI, ಈಗ ನೀವು ದೃಶ್ಯಗಳು ನೋಡ್ತಾ ಇರಬಹುದು, ಕೋರಮಂಗಲ PSI ಇವರು ಕೂಡ ಒಂದು ರ್ಯಾಪಿಡೋ ಯುವಕನನ್ನ ಫಾಲೋ ಅನ್ನ ಮಾಡ್ತಾ ಇದ್ದಾರೆ. ಆತ ಹೋಗಿ ಈಗ ಅದನ್ನ ಡೆಲಿವರಿ ಮಾಡ್ತಾನೆ. ಯಾರು ಆ ಒಂದು ಹುಕ್ಕಾ ಪಾಟ್ ಅನ್ನ ಕಂಪ್ಲೀಟ್ ಆಗಿ ನಿಷೇಧಿತ ವಸ್ತು ಅದು, ಆ ಹುಕ್ಕಾ ಪಾಟ್ ಅನ್ನ ಯಾರು ಬಾಡಿಗೆಗೆ ನೀಡಿದ್ದ ಆತನಿಗೆ ಈ ಒಂದು ಕಸ್ಟಮರ್ ವಾಪಸ್ ಅದನ್ನ ಪೋರ್ಟಲ್ ಮುಖಾಂತರ ಡೆಲಿವರಿ ಮಾಡಿದ್ದ. ಹಾಗಾಗಿ ಅದನ್ನ ತೆಗೆದುಕೊಳ್ಳುವಂತ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಕೋರಮಂಗಲ ಪೊಲೀಸರು ಆತನನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಇದು ನೈಜವಾದಂತಹ ನಡೀತಾ ಇರುವಂತಹ ಘಟನೆ. ಇದು ಈ ಒಂದು ಸ್ಟಿಂಗ್ ಆಪರೇಷನ್ ಏನಿದೆ, ಇದು ನೈಜವಾಗಿ ನಾವು ನಿಮಗೆ ಲೈವ್ ಆಗಿ ತೋರಿಸ್ತಾ ಇರುವಂತದ್ದು ಆಪರೇಷನ್ ಇದು. ಇಲ್ಲಿ ಆ ಯುವಕ ಏನ್ ನಮಗೆ ಮಾಹಿತಿಯನ್ನು ಕೊಡ್ತಾನೆ, ಈ ರೀತಿಯಾಗಿ ನಾವು ನ್ಯೂಸ್ ನ ನೋಡಿದ್ವಿ, ಎಚ್ಚೆತ್ತುಕೊಂಡಿದೀವಿ. ಹಾಗಾಗಿ ಆ ಒಂದು ಪಾರ್ಸಲ್ ಅಲ್ಲಿ ಇದ್ದಿದ್ದು ಏನು ಅಂತ ಕೇಳ್ತೀವಿ, ಅವ್ರಿಗೆ ನಾವು ಅವಾಯ್ಡ್ ಮಾಡ್ತೀವಿ, ಅವಾಚ್ಯ ಪದಗಳಿಂದ ಬೈತಾರೆ. ಹಾಗಾಗಿ ನಾವು ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀವಿ. ತದನಂತರದಲ್ಲಿ ಅದನ್ನ ತಲುಪಿಸೋದಕ್ಕೆ ಮುಂದೆ ಆಗ್ತಾರೆ ಆ ಪೋರ್ಟರ್ ಯುವಕ. ಕಾರಣ ಇಷ್ಟೇ, ಅದನ್ನ ಯಾರು ಆರ್ಡರ್ ಮಾಡಿದ್ರು ಅಥವಾ ಯಾರು ಅದನ್ನ ಬಾಡಿಗೆಗೆ ನೀಡಿದ್ರು ಆತನ ಲೊಕೇಶನ್ ಬೇಕು, ಆತನನ್ನ ಪೊಲೀಸರಿಗೆ ಒಪ್ಪಿಸಬೇಕು. ಹಾಗಾಗಿ ಈ ರೀತಿಯಾದಂತಹ ಒಂದು ತಲುಪಿಸುವಂತಹ ಕಾರ್ಯದಲ್ಲಿ ನಿರತರಾಗಿರುವಂತದ್ದು ಆ ಪೋರ್ಟರ್ ಯುವಕ. ಜೊತೆಗೆ ಆತನ ಸೇಫ್ಟಿಗೋಸ್ಕರ ಪೊಲೀಸರು ಬರ್ತಾ ಇದ್ರೆ. ಕಾರಣ ಇಷ್ಟೇ, ಅವ್ರನ್ನ ಹಿಡಿಬೇಕು. ಅವ್ರನ್ನ ಹಿಡಿಯೋದಕ್ಕಾಗಿ ಈಗ ನಿರತರಾಗಿರುವಂತದ್ದು. ಕೋರಮಂಗಲ ಪೊಲೀಸರು ಈ ನಿಟ್ಟಿನಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆ ಓರ್ವ ದುಷ್ಕೃತ್ಯವನ್ನ ಎಸಗುತ್ತಿರುವಂತಹ ಮಾಫಿಯಾದ ಸದಸ್ಯರು ಯಾರಿದ್ದಾರೋ ಅವರನ್ನ ಬಂಧನ ಮಾಡ್ತಾರೆ, ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಆಗುತ್ತೆ. ಕಂಪ್ಲೀಟ್ಲಿ ಹುಕ್ಕಾ ಪಾಟ್, ಹುಕ್ಕಾ ಸೇವನೆ ಇದೆಲ್ಲವೂ ಕೂಡ ನಿಷೇಧಿತ ಇರುವಂತದ್ದು. ಸದ್ಯ ಕೋರಮಂಗಲ ಪೊಲೀಸರು ಆ ಒಂದು ರ್ಯಾಪಿಡೋ ಯುವಕನನ್ನ, ಆ ಒಂದು ದ್ವಿಚಕ್ರ ವಾಹನದಲ್ಲೇ PSI ಅವರು ಫಾಲೋ ಮಾಡ್ತಾ ಇದ್ದಾರೆ. ತಾವು ದೃಶ್ಯಗಳಲ್ಲಿ ಅದನ್ನ ಗಮನಿಸಬಹುದು. ಇನ್ನೇನು ಕೆಲವೇ ಮೀಟರ್ಗಳಷ್ಟು ದೂರದಲ್ಲಿ ಆ ಒಂದು ಲೊಕೇಶನ್ ಇರುವಂತದ್ದು, ಎಲ್ಲಿಂದ ಪೋರ್ಟರ್ ಬಂದಿತ್ತು ಅದರ ಡ್ರಾಪ್ ಲೊಕೇಶನ್ ಇರುವಂತದ್ದು. ಆ ಲೊಕೇಶನ್ ಅಲ್ಲೂ ಕೂಡ ಪೊಲೀಸರು ಮಫ್ತಿಯಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಸದ್ಯ ನಾವೀಗ ಇಲ್ಲೇ ಇರ್ತೀವಿ. ಕಾರಣ ಇಷ್ಟೇ, ಅಲ್ಲಿ ಅವರ ಒಂದು ಸೆರೆ ಹಿಡಿಯುವಂತ ಕೆಲಸ ಆಗುತ್ತೆ. ಹಾಗಾಗಿ ಅಲ್ಲಿ ಯಾರು ಕೂಡ ಅಕ್ಯೂಸ್ಡ್ಗಳು ತಪ್ಪಿಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಇಲ್ಲಿಂದಾನೇ ಅದನ್ನ ಶೂಟ್ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ. ಮುಂದೆ ಹೋಗೋದಕ್ಕಾಗೋದಿಲ್ಲ ಗಾಡಿನಲ್ಲಿ, ಆದ್ರೆ ನಾವು ಅದನ್ನ ಶೂಟ್ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಆ ಲೈವ್ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸೋದಕ್ಕೂ ಕೂಡ ಪ್ರಯತ್ನ ಪಡ್ತೀವಿ. ತಾವು ದೃಶ್ಯಗಳು ನೋಡಬಹುದು. ಆ PSI ಈಗ ದ್ವಿಚಕ್ರ ವಾಹನದಲ್ಲಿ ಕುಳಿತು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಯುವಕ ಯಾರಿಗದನ್ನ ಡೆಲಿವರಿ ಕೊಡ್ತಾನೆ ಅನ್ನುವಂಥದ್ದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಅದನ್ನ. ಇದು ರಿಪಬ್ಲಿಕ್ ಕನ್ನಡದ ನೈಜ ವರದಿ. ಸಿಸ್ಟಮ್ ಕರಪ್ಟ್ ಆದಾಗ, ಸಿಸ್ಟಮ್ ಟ್ರಬಲ್ ಆದಾಗ ಅಲ್ಲಿ ರಿಪಬ್ಲಿಕ್ ಕನ್ನಡ ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಗರ ಪೊಲೀಸ್ ಆಯುಕ್ತರಾಗಿದ್ದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ಹಿಂದೆ ತಿಳಿಸಿದ್ರು. ತಾವು ದೃಶ್ಯಗಳು ನೋಡಬಹುದು. PSI ಅವರು ಈಗಾಗಲೇ ಅಲ್ಲಿ ಮರೆಯಲ್ಲಿ ನಿಂತಿದ್ದಾರೆ. ಅದನ್ನ ಕೂಡ ತಾವು ಗಮನಿಸಬಹುದು. ಅಕ್ಯೂಸ್ಡ್ ನ ಬಂಧನ ಮಾಡೋದಕ್ಕಾಗಿ ಅವರು ಮರೆಯಲ್ಲಿ ಒಂದು ಕಡೆ ನಿಂತ್ಕೊಂಡಿರುವಂತದ್ದು, ಫೋನ್ ನಲ್ಲಿ ಮಾತನಾಡುವ ರೀತಿಯಾಗಿ ಅವರು ನಿಂತ್ಕೊಂಡಿದ್ದಾರೆ. ಜೊತೆಗೆ ಇನ್ನೂ ಬೇರೆ ಬೇರೆ ಭಾಗದಲ್ಲಿ ಮಫ್ತಿಯಲ್ಲಿ ಪೊಲೀಸರು ಇರುವಂತದ್ದು.
ಹುಕ್ಕಾ ಪಾಟ್ ಅನ್ನ ವಾಪಸ್ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಪೆಡ್ಲರ್ಸ್ ಲಾಕ್ ಆಗಿದ್ದಾರೆ. ಪೊಲೀಸರು ಕೆಡವಿದ್ದಾರೆ. ಪೊಲೀಸರು ಫಾಲೋ ಮಾಡ್ಕೊಂಡು ಹೋದ್ರು, ಹಾಗೆ ರಿಪಬ್ಲಿಕ್ ಕ್ಯಾಮೆರಾ ಕೂಡ ಫಾಲೋ ಮಾಡ್ಕೊಂಡು ಹೋಯ್ತು. ಪೆಡ್ಲರ್ಸ್ ಯಾರು ಅನ್ನೋ ಪ್ರಶ್ನೆ. ಹುಕ್ಕಾ ಪಾಟ್ ಅನ್ನ ಬಾಡಿಗೆ ಕೊಟ್ಟಂತವ್ರು ಯಾರು? ಹಾಗಾದ್ರೆ ಇಂಥದ್ದೊಂದು ದಂಧೆಯನ್ನ ನಡೆಸ್ತಾ ಇರೋರು ಯಾರು ಅನ್ನೋ ಪ್ರಶ್ನೆ ಇತ್ತು. ರಿಪಬ್ಲಿಕ್ ಡೇರಿಂಗ್ ಸ್ಟ್ರಿಂಗ್ ನಲ್ಲಿ ಪೆಡ್ಲರ್ಸ್ ಲಾಕ್ ಆಗಿದ್ದಾರೆ. ಆರೋಪಿಯನ್ನ ರೆಡ್ ಹ್ಯಾಂಡ್ ಆಗಿ ಪೊಲೀಸರು ಹಿಡಿದಿದ್ದಾರೆ. ಪೆಡ್ಲರ್ಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಕೋರಮಂಗಲ ಪೊಲೀಸರು. ಹುಕ್ಕಾ ಪಾಟ್ ಅನ್ನ ವಾಪಸ್ ಸ್ವೀಕರಿಸೋದಕ್ಕೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಪೆಡ್ಲರ್ಸ್ ಲಾಕ್ ಆಗಿದ್ದಾರೆ. ಕೋರಮಂಗಲ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ರಿಪಬ್ಲಿಕ್ ಕನ್ನಡದಲ್ಲಿ ಲೈವ್ ಕಾರ್ಯಾಚರಣೆಯ ದೃಶ್ಯ ಸೆರೆಯಾಗಿದ್ದು ನೋಡಿ. ಪೊಲೀಸರು ಎಂಟ್ರಿ ಆದ್ರು. ಹುಕ್ಕಾ ಪಾಟ್ ಅನ್ನ ಯಾರು ವಾಪಸ್ ತಗೊಳ್ಳೋದಕ್ಕೆ ಬರ್ತಾನೆ ಆತನನ್ನ ಇಮ್ಮಿಡಿಯೇಟ್ಲಿ ಲಾಕ್ ಮಾಡಿಕೊಂಡ್ರು. ರ್ಯಾಪಿಡೋ ಚಾಲಕ ಯಾರು ಹುಕ್ಕಾ ಪಾಟ್ ಅನ್ನ ಕೊಡೋದಕ್ಕೆ ಹೋಗಿದ್ದ ಪೆಡ್ಲರ್ಸ್ಗೆ, ಆತನ ಬಳಿ ನಂಬರ್ ಇತ್ತು. ಆತ ಕಾಲ್ ಮಾಡ್ತಾನೆ. ಲೈವ್ ಕಾರ್ಯಾಚರಣೆಯ ದೃಶ್ಯ, ಆ ದಾಳಿ ದೃಶ್ಯಗಳನ್ನ ಆರ್ ಕನ್ನಡ ಸೆರೆ ಹಿಡಿದಿದೆ ನೋಡಿ. ಎಸ್, ರಿಪಬ್ಲಿಕ್ ಕನ್ನಡ ಡ್ರಗ್ ಮಾಫಿಯಾದ ವಿರುದ್ಧ ಸಮರವನ್ನೇ ಸಾರಿತ್ತು. ಆ ಮುಖೇನವಾಗಿ ಸ್ಟಿಂಗ್ ಆಪರೇಷನ್ ಮಾಡಿದಾಗ ಒಂದು ಅಂಶವನ್ನ ಪ್ರಬಲವಾಗಿ ನಾವು ಹೇಳಿದ್ವಿ. ಅದರಲ್ಲೂ ಕೂಡ ಆನ್ಲೈನ್ ಮುಖಾಂತರವಾಗಿ ಗಾಂಜಾ, ಡ್ರಗ್ ಇನ್ನಿತರ ನಿಷೇಧ ಭರಿತವಾದಂತಹ ವಸ್ತುಗಳನ್ನ ಆನ್ಲೈನ್ ಡೆಲಿವರಿ ಬಾಯ್ಸ್ಗೆ ಅವರಿಗೆ ತಿಳಿಯದ ರೀತಿಯಾಗಿ ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಹೇಳಿದ್ವಿ, ಸಾರಿ ಹೇಳಿದ್ವಿ. ಅದಕ್ಕೆ ಇವತ್ತು ಒಂದು ಸಾಕ್ಷ್ಯ ಸಿಕ್ಕಿರುವಂತದ್ದು. ಗೃಹ ಸಚಿವರು ಸಾಕ್ಷ್ಯ ಕೊಡಿ ಅಂತ ಹೇಳ್ತಾ ಇದ್ರು. ಸದ್ಯ ಈಗ ಸಾಕ್ಷ್ಯ ಸಿಕ್ಕಿರುವಂತದ್ದು. ಕೋರಮಂಗಲ ಪೊಲೀಸರು ರೇಡ್ ಮಾಡಿದ್ದಾರೆ. ಸದ್ಯ ನಾವೀಗ ಕೋರಮಂಗಲ ಫಸ್ಟ್ ಬ್ಲಾಕ್ ನಲ್ಲಿ ಇದೀವಿ. ದೃಶ್ಯಗಳು ನೋಡಬಹುದು. ಇದೇ ಬಿಲ್ಡಿಂಗ್ ನಲ್ಲಿ ಈಗಾಗಲೇ ರೇಡ್ ಮಾಡಿರುವಂತದ್ದು ಕೋರಮಂಗಲ ಪೊಲೀಸರು. ಅಂದ್ರೆ ಡೆಲಿವರಿ ಬಾಯ್ ಏನಿರ್ತಾನೆ ಆತ ನಮಗೊಂದು ಮಾಹಿತಿಯನ್ನು ಕೊಡ್ತಾನೆ. ಈ ರೀತಿಯಾಗಿ ಹುಕ್ಕಾ ಪಾಟ್ಗಳನ್ನ ಅವರು ಡೆಲಿವರಿಗೆ ಆರ್ಡರ್ ಮಾಡಿದ್ರೆ ಅನ್ನುವಂತ ಮಾಹಿತಿಯನ್ನು ಕೊಡ್ತಾರೆ. ತಾವು ದೃಶ್ಯಗಳು ನೋಡಬಹುದು. ಈಗಾಗಲೇ ಬಿಲ್ಡಿಂಗ್ ಮುಂದೆ ಇದ್ದಂತಹ ಪೊಲೀಸರು ಒಂದು ರೇಡ್ ನ ಪ್ರಕ್ರಿಯೆಯಲ್ಲಿ ಕೂಡ ತೊಡಗಿರುವಂತದ್ದು. ಈಗಾಗಲೇ ಬಿಲ್ಡಿಂಗ್ ನಲ್ಲಿ ಅಂದ್ರೆ 4th ಫ್ಲೋರ್ ನಲ್ಲಿ ಒಂದು ರೂಮ್ ಇದೆ ಅನ್ನುವಂತ ಮಾಹಿತಿ ಕೂಡ ಬಂದಿದೆ. ಸದ್ಯ ಈಗ ನಾವು ಅಲ್ಲೇ ತೆರಳ್ತಾ ಇದೀವಿ. ಇದು ರೆಡ್ ಹ್ಯಾಂಡ್ ಸ್ಟಿಂಗ್. ನಾವು ರೇಡ್ ಮಾಡ್ತಾ ಇರುವಂತಹ ಪೊಲೀಸರ ಬೆಂಬದಿಯಲ್ಲಿ ನಾವು ಇದ್ದು ಆ ಒಂದು ಸ್ಟೋರಿಯನ್ನ ಕವರ್ ಮಾಡ್ತಾ ಇರುವಂತದ್ದು. ಹುಕ್ಕಾ ಪಾಟ್ಗಳನ್ನ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಗರದ ವಿವಿಧ ಏರಿಯಾ ಅಪಾರ್ಟ್ಮೆಂಟ್ಗಳಿಗೆ ರಫ್ತು ಮಾಡಿರ್ತಾರೆ, ಬಾಡಿಗೆಗಾಗಿ ರಫ್ತು ಮಾಡಿರ್ತಾರೆ. ಅವುಗಳೆಲ್ಲವನ್ನು ಕೂಡ ಅವರು ನಿನ್ನೆ ಸೆಲೆಬ್ರೇಷನ್ ಆದ ಬಳಿಕ ಮತ್ತೆ ಪೋರ್ಟರ್ ಮುಖಾಂತರ ರವಾನೆ ಮಾಡ್ಕೊಳ್ತಾ ಇದ್ರು. ಪೋರ್ಟರ್ ಮುಖಾಂತರ ಮತ್ತೆ ಇಲ್ಲಿ ಅಂದ್ರೆ ಅವರ ಒಂದು ಅಡ್ಡಾಗಿ ಕರ್ತರ್ತಾ ಇದ್ರು. ಸದ್ಯ ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ತಾವು ದೃಶ್ಯಗಳು ನೋಡಬಹುದು. ಸದ್ಯ 4th ಫ್ಲೋರ್ ನಲ್ಲಿ ನಾವಿದೀವಿ. ತಾವು ನೋಡಬಹುದು ಇಲ್ಲಿ ದೃಶ್ಯಗಳಲ್ಲಿ ಬೇಗ ನೋಡಿ. ಅದೇ ಅಕ್ಯೂಸ್ಡ್ ತಾವು ನೋಡ್ತಾ ಇರಬಹುದು. ಅಲ್ಲಿ ಈಗಾಗಲೇ ಸೀಸ್ ಆಗಿರುವಂತದ್ದು ಕೋರಮಂಗಲ ಪೊಲೀಸರಿಂದ ಈ ಒಂದು ಡ್ರಗ್ ಅಂದ್ರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಹುಕ್ಕಾ ಪಾಟ್ಗಳು. ಇದು ಡ್ರಗ್ ಅಲ್ಲ, ಬದಲಾಗಿ ನಿಷೇಧಿತ ವಸ್ತುವಾಗಿರುವಂತಹ ಹುಕ್ಕಾ ಪಾಟ್ಗಳನ್ನ ನಗರದ ಬೇರೆ ಬೇರೆ ಏರಿಯಾದಿಂದ ಅವರು ಈ ಒಂದು ನ್ಯೂ ಇಯರ್ ಪಾರ್ಟಿಗೆ ಅಂತ ಹೇಳಿ ನಶೆಭರಿತ ಪಾಟ್ಗಳನ್ನ ರವಾನೆ ಮಾಡಿರ್ತಾರೆ, ಬಾಡಿಗೆಗಾಗಿ ಕಳಿಸಿರ್ತಾರೆ. ಹಲ್ಸೂರು, ಹುಳಿಮಾವು ಎಲ್ಲಾ ವಿವಿಧ ಭಾಗಗಳ ಅಪಾರ್ಟ್ಮೆಂಟ್ಗಳಿಗೆ ಒಂದು ನ್ಯೂ ಇಯರ್ ಪಾರ್ಟಿಗಾಗಿ ಈ ಒಂದು ಹುಕ್ಕಾ ಪಾಟ್ಗಳನ್ನ ಕಳಿಸಲಾಗಿರುತ್ತೆ. ಆ ಮುಖಾಂತರವಾಗಿ ಇಂದು ನ್ಯೂ ಇಯರ್ ಪಾರ್ಟಿ ಆಯ್ತು. ಭರ್ಜರಿಯಾಗಿ ಹುಕ್ಕಾ ಸೇವನೆಯನ್ನ ಯುವಕರು, ವಿದ್ಯಾರ್ಥಿಗಳು ಮಾಡಿದ್ರು. ಈಗ ಅದನ್ನ ಪೋರ್ಟರ್ ಮುಖಾಂತರವಾಗಿ ಮತ್ತೆ ಈ ಒಂದು ಅಡ್ಡೆಗೆ ಕರೆಸ್ಕೊಳ್ತಾ ಇದ್ರು. ಅದನ್ನ ಒಂದು ಡೆಲಿವರಿ ಬಾಯ್ ಅಂದ್ರೆ ಪೋರ್ಟರ್ನ ಮಾಡುವಂತ ಬಾಯ್ ಆತ ಅದನ್ನ ಅವಾಯ್ಡ್ ಮಾಡ್ತಾನೆ. ಆ ಬಳಿಕ ಆತ ರಿಪಬ್ಲಿಕ್ ಕನ್ನಡಕ್ಕೆ ಸಂಪರ್ಕ ಮಾಡ್ತಾನೆ. ಜೊತೆಗೆ ನಾವು ಅವ್ರನ್ನ ಮಾತನಾಡಿಸ್ತೀವಿ. ಆ ಬಳಿಕ ಸ್ಥಳೀಯ ಕೋರಮಂಗಲ ಠಾಣೆಗೆ ಮಾಹಿತಿ ಹೋಗುತ್ತೆ. ಮಾಹಿತಿ ಆಧರಿಸಿದಂತಹ ಕೋರಮಂಗಲ ಪೊಲೀಸರು ಆ ಡೆಲಿವರಿ ಬಾಯ್ ಯಾರಿರ್ತಾನೆ, ಪೋರ್ಟರ್ ಬಾಯ್ ಯಾರಿರ್ತಾನೆ ಆತನನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ. ಆತನೇ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ. ಆ ಬಳಿಕ ಪೊಲೀಸರು ಬಂದು ರೇಡ್ ಮಾಡಿರುವಂತದ್ದು. ಸದ್ಯ ಸ್ಥಳದಲ್ಲಿ ಅಕ್ಯೂಸ್ಡ್ ಕೂಡ ಇದ್ದಾರೆ. ಆರೋಪಿಯನ್ನ ವಶಕ್ಕೆ ಪಡೆದು ಆ ಒಂದು ವಸ್ತುಗಳನ್ನ ಈಗಾಗಲೇ ಸೀಸ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು. ತಾವು ದೃಶ್ಯಗಳಲ್ಲಿ ನೋಡಿದ್ರಿ. ಅಂದ್ರೆ ಎಲ್ಲಾ ಹುಕ್ಕಾ ಪಾಟ್ಗಳನ್ನ, ಬಲ್ಬ್ಗಳನ್ನ ಎಲ್ಲವನ್ನು ಸ್ಟೋರ್ ಮಾಡಿ ವಿವಿಧ ಏರಿಯಾಗಳಿಗೆ ಇದನ್ನ ರಫ್ತು ಕೂಡ ಮಾಡ್ತಾ ಇದ್ರು. ಮುಖ್ಯವಾಗಿ ಈ ಹುಕ್ಕಾ ಪಾಟ್ಗಳು ಬರ್ತಿದ್ದು ಹೇಗೆ ಗೊತ್ತಾ? ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಇದು ರಫ್ತಾಗ್ತಾ ಇತ್ತು. ಇಲ್ಲಿ ಅಂದ್ರೆ ಕೋರಮಂಗಲದಿಂದ ವಿವಿಧ ಏರಿಯಾದ ಅಪಾರ್ಟ್ಮೆಂಟ್ಗಳಿಗೆ ಪೋರ್ಟರ್ ಮುಖಾಂತರವಾಗಿ ಆ ಹುಕ್ಕಾ ಪಾಟ್ಗಳನ್ನ ಕಳಿಸಲಾಗ್ತಾ ಇತ್ತು. ಮುಖ್ಯವಾಗಿ ಕೆಂಪು ಚೀಲದಲ್ಲಿ ಈ ಒಂದು ಹುಕ್ಕಾ ಪಾಟ್ಗಳನ್ನ ಇಟ್ಟು ರವಾನೆ ಮಾಡ್ತಿದ್ರು. ಆನ್ಲೈನ್ ನಲ್ಲಿ ಡ್ರಗ್ ಸಪ್ಲೈ ಅಥವಾ ನಿಷೇಧಿತ ವಸ್ತುಗಳ ಸಪ್ಲೈ
ತುಂಬಾ ಅಂದ್ರೆ ತುಂಬಾ ಡೇಂಜರಸ್ ಅನ್ನುವಂಥದ್ದನ್ನ ಎಲ್ಲೆಡೆ ತುಂಬಾ ಚರ್ಚೆಗೆ ಗ್ರಾಸವಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಕ್ಷ್ಯವನ್ನ ನಾವು ಕೊಟ್ಟಿದ್ದೀವಿ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.